ನೇಟಿವ್ ಕೆಳಗಲಟ್ಟಿ ಗ್ರಾಮ ದೇವತೆ ಕೊಲ್ಲಾಪುರಮ್ಮನ ಜಾತ್ರೆ ಇತ್ತು. ಮೊದಲು ನಾವು ಜಾತ್ರೆಗೆ ಅಮ್ಮನಿಗೆ ಮುಡ್ಲಕ್ಕಿ ತೊಗೊಂಡು ಹೋಗ್ಬೇಕಂದ್ಬಿಟ್ಟು ದೇವಸ್ಥಾನಕ್ಕೆ ಬೆಳಿಗ್ಗೆನೇ ಮನೆಯಿಂದ ಮುಡ್ಲಕ್ಕಿ ತೊಗೊಂಡು ದೇವಸ್ಥಾನಕ್ಕೆ ಹೊರಟ್ವಿ. ಮೊದಲೇ ಪೂಜೆ ಮಾಡಿಸೋಣ ಅಂತ ಎಲ್ಲರೂ ಸೇರಿಕೊಂಡು ಅತ್ತೆ ಮಾವ ಮನೆಯವರು ಎಲ್ಲರೂ ಪೂಜೆ ಮಾಡಿಸ್ಕೊಂಡು, ಇವ್ರು ನಮ್ಮ ಚಿಕ್ಕ ಮಾವ, ನಮ್ಮ ಮನೆಯವ್ರ ತಮ್ಮ ಅವರು. ಮತ್ತು ಮನೆಗೆ ಹೋದ್ವಿ ನಾವು. ಅಲ್ಲಿ ನಮ್ಮ ಅತ್ತೆಯವರು ಹೋಳಿಗೆ ಊಟಕ್ಕೆಲ್ಲ ರೆಡಿ ಮಾಡಿದರು. ಹೋಳಿಗೆ ಮಾಡಿಕೊಂಡು ಎಲ್ಲರೂ ಊಟ ಮಾಡಿ ಸ್ವಲ್ಪ ಮತ್ತೆ ಕೂತ್ಕೊಂಡು, ಇವರು ನಮ್ಮ ಮೈದನ ರವಿ, ಅಕ್ಷತಾ ಅವ್ರ ಮಗಳು ಪವನಿಕಾ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಮತ್ತು ಸಂಜೆ ಎಲ್ಲರೂ ಗೆಸ್ಟ್ಸ್ ಬಂದರು. ಎಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟ್ವಿ. ಇನ್ನು ನಮ್ಮ ಮನೆಯವರು ತಂದೆಯವರು 4 ಜನ ಮತ್ತು ಅವ್ರ ಅತ್ತೆಯವ್ರು 4 ಜನ, ನಮ್ಮ ತಾತಂಗೆ 8 ಜನ ಮಕ್ಕಳು. ಇನ್ನೂ ಮೊಮ್ಮಕ್ಕಳು ಗೀತಾ, ಸವಿತಾ, ವನಜಾಕ್ಷಿ ಇವರೆಲ್ಲ ಬರಬೇಕಾಗಿತ್ತು. ಅವರು ಬರಲಿಲ್ಲ, ಏನೋ ವರ್ಕಿಂಗ್ ಡೇ ಅಂತ. ನಾವೇ ಎಲ್ಲರೂ ಹೋದ್ವಿ. ಮತ್ತು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಹೂವಿನ ಪಲ್ಲಕ್ಕಿ ರೆಡಿ ಮಾಡ್ತಾಯಿದ್ರು ಅಮ್ಮಂದು. ಅಲ್ಲೆಲ್ಲ ಮತ್ತೆ ಮನೆಗೆ ಬಂದ್ವಿ ನಾವೆಲ್ಲರೂ. ಮನೆಗೆ ಬಂದಾದಮೇಲೆ ಎಲ್ಲರೂ ಕೂತ್ಕೊಂಡು ಅಡುಗೆ ರೆಡಿ ಆಗೋವರೆಗೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ನಮ್ಮ ಚಿರು ಸ್ಪೀಕರ್ ತಂದಿದ್ರು, ಆರ್ಕೆಸ್ಟ್ರಾ ಶುರುವಾಯ್ತು ನಮ್ಮ ಚಿರುದು. ರಾತ್ರಿ 11 ಗಂಟೆಗೆ ಅಮ್ಮಂದು ಹೂವಿನ ಪಲ್ಲಕ್ಕಿ ಮೆರವಣಿಗೆ ಬಂತು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಮತ್ತು ವೀರಗಾಸವರೆಲ್ಲ ಬಂದಿದ್ದರು. ಇದು ಜಾತ್ರೆದು ಪಾರ್ಟ್ 1 ಲಾಗು. ಪಾರ್ಟ್ 2 ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು.